అయిన తర్వాత స్టాప్ చేయాలి కదా. కేర్ఫుల్. ఇస్ ఇట్ ఓకే దేర్? చూడు ನೋಡು. ಟಾಕ್ಸಿಕ್ ನ ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ಸೌಂಡ್ ಬಾಕ್ಸ್ ಕೆಳಗೆ ಬಿದ್ಬಿಟ್ಟು ಪ್ರಾಬ್ಲಮ್ ಆಗೋಯ್ತು. ಸೊ ಆ ಟೈಮ್ ಅಲ್ಲಿ ಯಶ್ ಅವರ ಕನ್ಸರ್ನ್ ಹೇಗಿತ್ತು ಗೊತ್ತಾ? ಓಕೆ కదా అక్కడ చూడు ನೋಡು. ಗೆಟ್ ಡೌನ್ ಪ್ಲೀಸ್. వచ్చేయమ్మా ಪ್ಲೀಸ್. ಓಕೆ కదా ಅక్కడ. ತಮ್ಮ ಸ್ಪೀಚ್ ಅನ್ನ ನಿಲ್ಸಿ ಅಲ್ಲೆಲ್ಲ ಚೆಕ್ ಮಾಡಿಸಿ 4-5 ಬಾರಿ ಓಕೆನಾ ಅಂತ ಹೇಳಿ ಕೇಳಿ ಓಕೆ కదా ಅక్కడ. ಓಕೆಯಾ ಎಲ್ಲವೂ ಓಕೆ ಅಂತ ಹೇಳಿದ ನಂತರನೇ ಅವರು ಅವರ ಸ್ಪೀಚ್ ಅನ್ನ ಮತ್ತೆ ಕಂಟಿನ್ಯೂ ಮಾಡಿದ್ರು. ಅಂಡ್ ಆ ವಿಷಯ ಅಲ್ಲಿ ಸೇರಿರುವಂತಹ ಹೈದರಾಬಾದ್ ಜನಕ್ಕೆ ತುಂಬಾ ಇಷ್ಟ ಆಗೋಯ್ತು. ಅಂಡ್ ಇದರಿಂದ ಯಶ್ ಅವ್ರ ಮೇಲೆ ಇನ್ನೂ ಅಭಿಮಾನ ಜಾಸ್ತಿ ಆಗೋಯ್ತು. అందరూ సేఫా? ಓಕೆ. ಅಂಡ್ ಯಶ್ ಅವರ ಈ ಕೈಂಡ್ ಗೆಸ್ಟರ್ ಬಗ್ಗೆ ಈಗ ತೆಲುಗು ಸ್ಟೇಟ್ಸ್ ಗಳಲ್ಲಿ ಮತ್ತು ಎಲ್ಲ ಕಡೆ ವೈರಲ್ ಆಗಕ್ ಶುರುವಾಗಿದೆ. ಪ್ಲೀಸ್ ಸ್ಟೂಡೆಂಟ್ ಕೇರ್ಫುಲ್. ప్లీజ్ గెట్ డౌన్ ప్లీజ్. వచ్చేయమ్మా ప్లీజ్. ఓకే కదా అక్కడ. ఓకేయా అందరూ ಸೇಫ್. ಅಂಡ್ ಹೈದರಾಬಾದ್ ಅಲ್ಲಿ ಯಶ್ ಅವ್ರನ್ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕ್ರೌಡ್ ಸೇರಿತ್ತು. ಅಂಡ್ ಕೆಲವರಿಗೆ ಯಶ್ ಅವರು ಪರ್ಸನಲ್ ಆಗಿ ಅವರ ಆಟೋಗ್ರಾಫ್ ಗಳನ್ನು ಕೂಡ ಕೊಟ್ರು. ಸೊ ಯಶ್ ಅವರ ಈ ಕೈಂಡ್ ಆಟಿಟ್ಯೂಡ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಅಂಡ್ ಯಶ್ ಅವರ ಫ್ಯಾನ್ಸ್ ಗೆ ಈ ವಿಡಿಯೋನ ಮ್ಯಾಕ್ಸಿಮಮ್ ಶೇರ್ ಮಾಡಿ ಅಂಡ್ ಅಕೌಂಟ್ ನ ಫಾಲೋ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.